ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಆರ್ಮನಹಳ್ಳಿ. ಇದು ಗಡಿ ಭಾಗದಲ್ಲಿ ಇರೋದು. ಫಾರೆಸ್ಟ್ ಪಕ್ಕದಲ್ಲಿ ಇರೋದು. ಈ ಕಡೆ ಕರ್ನಾಟಕ ಮತ್ತು ಆಂಧ್ರ. ಇಲ್ಲಿ ನಮಗೆ ತುಂಬಾ ಸಮಸ್ಯೆಗಳು ಸುಮಾರು ವರ್ಷಗಳಿಂದ ಯಾರ್ಯಾರಿಗೋ ಮನವಿ ಕೊಟ್ರುನು ಯಾರೂನು ನಮ್ಗೆ ಸ್ಪಂದಿಸಿಲ್ಲ. ಆದ್ದರಿಂದ ನಾವು ಈಗಿನ ಸಂಸದರಿಗೆ ನಾವು ಮನವಿ ಕೊಟ್ಟು ಅವರು ಕೈಯಲ್ಲಾದಷ್ಟು ಇಲ್ಲಿ ಮಾಡಿದ್ದಾರೆ. ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಬಾರ್ ಅಂತ ಹೇಳ್ಬಿಟ್ಟು ಹೇಳಿದಾರಲ್ವಾ, ಬಾರ್ಗೂ ಅದಕ್ಕೆ ಸಂಬಂಧ ಇಲ್ಲ. ಬಾರ್ ಇರೋದು ಇನ್ನೂ 1 ಕಿಲೋಮೀಟರ್ ಇದೆ. ಆದ್ರಿಂದ ದಯವಿಟ್ಟು ನಮ್ಗಿನ್ನೂ ಇಲ್ಲಿ ಪೆಂಡಿಂಗ್ ಇರೋ ಕೆಲಸ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಆದ್ರಿಂದ ಕೆಲಸ ಚೆನ್ನಾಗಿದೆ. ಪ್ರತಿಯೊಬ್ಬರಿಗೂ ಇಲ್ಲಿ ಅನಾನುಕೂಲ ಆಗಿತ್ತು. ಎಷ್ಟೋ ಎದ್ದು ಬಿದ್ದು ಜನರು ಕೈ ಕಾಲೆಲ್ಲ ಹೊಡ್ಕೊಂಡು ಸುಮಾರು 20 ವರ್ಷದಿಂದ ನಾವು ಯಾರನ್ನೇ ಕೇಳಿದ್ರು. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಇದಕ್ಕೆ ಸ್ಪಂದಿಸಿಲ್ಲ. ಇವಾಗ ಸನ್ಮಾನ್ಯ ಮಲ್ಲೇಶಣ್ಣವರು ಈ ಕೆಲಸವನ್ನ ನೆರವೇರಿಸ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ಕೊಡ್ತೀವಿ. ಇಲ್ಲಿ ಸುಮಾರು ಒಂದು ದಿನಕ್ಕೆ ಸಾವಿರಾರು ಜನ ಹೋಗ್ತಾ ಇದ್ದಾರೆ. ಇಲ್ಲಿ ಸಾವಿರಾರು ಜನ ಹೋಗ್ತಾ ಇದ್ದಾರೆ. ಆಂಧ್ರ ಈ ಸುತ್ತಮುತ್ತ ಸುಮಾರು ಅಂದ್ರೆ ಒಂದು 60-70 ಹಳ್ಳಿ. ತರಕಾರಿ, ಆಸ್ಪತ್ರೆ, ಹೂವು 24 hours ಈ ರೋಡಲ್ಲಿ ಟ್ರಾಫಿಕ್ ಇರುತ್ತೆ. ಅದರಿಂದ ನಮಗೆ ಮನವಿ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮದು ಇದು ಗಡಿ ಭಾಗ. ನಮಗೆ ರೋಡು ಚೆನ್ನಾಗಿರೋ ರೋಡನ್ನ ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮಲ್ಲೇಶಣ್ಣ ಅವರು. ನಮಗಿರೋ ರೋಡನ್ನ ಎಲ್ಲ ನಮಗೆ ಕ್ಲೀನ್ ಮಾಡಿಕೊಡು, ಇದೇ ಥರ ಮಾಡಿಕೊಡ್ಬೇಕಂತ ನಮ್ಮಿದು. ಬಟ್ ಇನ್ನೊಂದೇನೆಂದರೆ, ಇದು ಮಾಡಿರೋರಿಗೆ ಅಬ್ಜೆಕ್ಷನ್ ಮಾಡಿದಾರಲ್ವಾ, ಅವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ಟು ನಾವು ಇದು ಮಾಡ್ತೀರಿ ಅಂತ ನಾವು ಹೇಳ್ತಾ ಇದ್ದೀರಿ. ಬಟ್ ಇನ್ನೊಂದೇನೆಂದರೆ, ಇರೋ ಜಾಗನ ನಮ್ಗೆ ಕ್ಲೀನಾಗಿ ಮಾಡಿಕೊಡ್ಬೇಕು. ಬಟ್ ಲಾರಿಗಳು, ಟ್ಯಾಟ್ರುಗಳು ನಮಗೆ ಇಲ್ಲೊಂದು 70-80 ಹಳ್ಳಿನಿಂದ ಆಂಧ್ರಾಗೆ ಹೋಗ್ತಾರೆ. ಆಂಧ್ರವರು ಈ ಕಡೆ ಹೋಗ್ತಾರೆ. ಎಲ್ಲರೂ ರಿಲೇಷನ್ಗೆ ಅದು ಇದು ಮದುವೆಗಳು ಎಲ್ಲಗೂ ನಮಗಿದೆ. ಹಾಸ್ಪಿಟಲು, ತರಕಾರಿ ಮಾರ್ಕೆಟು, ಹೂ ಮಾರ್ಕೆಟು ಎಲ್ಲ ನಮ್ಗೆ ಈ ಕಡೆ ಇರೋದು ಹತ್ರ. ನಮ್ಮ ಕೋಲಾರ ಅನ್ನೋದು ದೂರ ಜಾಸ್ತಿ ಇರುತ್ತೆ. ನಮ್ಗೆ ಈ ದಾರಿನ ಫುಲ್ಲಾಗಿ ಮಾಡ್ಕೊಡ್ಬೇಕಂತ ಹೇಳ್ತಾ ಇದ್ದೀವಿ. ಬಾರ್ಗೆ ಇದಕ್ಕೆ ಸಂಬಂಧನೇ ಇಲ್ಲ. ಬಾರಿ ನೆನ್ನೆ ಅಲ್ಲ ಮೊನ್ನೆ ನಮ್ಮ ಅಪ್ಪನವ್ರ ಕಾಲದಿಂದ ಈ ರೋಡ್ ಹಿಂಗೆ ಐತೆ. ಇವತ್ತಿಗೆ ಒಂದು ರೋಡ್ ಆಗಲಿ, ಒಂದು ಜಲ್ಲಿ ಆಗಲಿ ಯಾರು ಈ ರೋಡ್ಗೆ ಹಾಕಿಲ್ಲ. ಇವಕ್ಕೆ ಹಾಕಿಲ್ಲ. ಇವತ್ತಿಗೆ ಮಾತ್ರ ರೋಡ್ ಆಗಿರೋದು. ನಮ್ಮ ತಾತನವ್ರ ಕಾಲದಿಂದ ಇದು ಹಿಂಗೆ ಐತೆ. ಇವತ್ತಿಗೆ ಯಾವ ರೋಡು, ತಾರ್ ರೋಡು, ಜಲ್ಲಿ ರೋಡು ಯಾವುದು ಆಗಿಲ್ಲ ಇದ್ರಿಗೆ. ನಮ್ಮ ತಾತನವ್ರ ಕಾಲದಿಂದ ಹಿಂಗೆ ಐತೆ. ಇವತ್ತು ಯಾವ ಹಾಗೆ ಇಲ್ಲ. ಯಾರು ಮಾಡಿಲ್ಲ, ಇದನ್ನ ಯಾರು ಮಾಡಿಲ್ಲ. ಇವತ್ತಿಗೆ ಇಷ್ಟು ಮಾತ್ರ ಆಗಿರೋದಂದ್ರೆ ಕಾಂಕ್ರೀಟ್ ರೋಡ್ ಅಂದ್ರೆ ಈ ಸಿಸಿ ರೋಡ್ ಅಂದ್ರೆ ಇದೊಂದೇ. ತಮಿಳ್ನಾಡು, ಕರ್ನಾಟಕ, ಆಂಧ್ರಗೆ ಎಲ್ಲರೂ ಈ ಕಡೆ ರಿಲೇಷನ್ ಇರ್ತಾರೆ, ಆ ಕಡೆ ರಿಲೇಷನ್ ಇದ್ದಾರೆ. ಎಲ್ಲರೂ ಓಡೋದು ಇದೇ ರಸ್ತೆ. ನಮ್ಗೆ ಈ ಕಡೆ ಕುಪ್ಪಂಗೆ ಬಾರಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ಬೇಕಂತ ಮಾಡಿರೋದು ಸರ್ ಇದು. ಅವ್ರ ಮೇಲೆ ನಾವು ಊರವರೆಲ್ಲ ನಾವು ತಗೊಂತೀವಿ. ನಾವು ಕಂಪ್ಲೇಂಟ್ ಕೊಡ್ತೀವಿ ಸರ್ ಅವ್ರ ಮೇಲೆ, ಮಾಡಿರೋರ ಮೇಲೆ. ಇನ್ನೊಂದೇನು ನಮ್ಮ ರಿಕ್ವೆಸ್ಟ್ ಅಂದರೆ, ಇರೋ ರೋಡ್ನ ಪೂರ್ತಿಯಾಗಿ ಈ ಥರ ಮಾಡಿಕೊಟ್ರೆ ಅವ್ರು ನಮಗೆ ಇದಾಗುತ್ತೆ ಸರ್. ತುಂಬ ಅನುಕೂಲ ಇದೆ ಸರ್. ಮಾರ್ಕೆಟು, ತರಕಾರಿ ಮಾರ್ಕೆಟ್ ಐತೆ, ಹೂ ಮಾರ್ಕೆಟ್ ಐತೆ. ಎಲ್ಲ ಜನ ಹಾಸ್ಪಿಟ್ಲಿಗೆಲ್ಲ ನಾವು ಹೋಗೋದಲ್ಲ ಈ ಕಡೆ ಆಂಧ್ರಗೆ. ಈ ಕಡೆ ಎಲ್ಲ ಕೋಲಾರಕ್ಕೆ ಹೋಗೋಷ್ಟಂದ್ರೆ ಅರ್ಜೆಂಟ್ ಆದರೆ ನಾವು ಕುಪ್ಪಂಗೆ ಹೋಗೋದು. ಎಲ್ಲರೂ ಆಂಬುಲೆನ್ಸು ಯಾವುದು ಬರಲ್ಲ ಈ ರೋಡಲ್ಲಿ. ನಾವು ಫೋನ್ ಮಾಡಿದ್ರೆ ಎಲ್ಲದಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ಸರ್. ನಮ್ಗೆ ಇದೊಂದು ರೋಡನ್ನ ಫುಲ್ ಮಾಡ್ಕೊಡ್ಬೇಕು ಸರ್. 275 ಮೀಟ್ರು, ಇನ್ನೂ 300 ಕಿಲೋಮೀಟರ್ ಅಷ್ಟು ಐತೆ. ಇನ್ನು ಇದು 300 ಮೀಟರ್ ಹೆಚ್ಚು ಬ್ಯಾಲೆನ್ಸ್ ಐತೆ ಸರ್. ಅದನ್ನ ಆದಷ್ಟು ದಯವಿಟ್ಟು ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕಂತ ನಮ್ಮ ಮನವಿ ಸರ್. ಯಾವ್ದೊಂದು ಇಲ್ಲ ಸರ್. ಇವಕ್ಕ ನಮ್ಮ ತಾತನವರು, ನಮ್ಮ ಅಪ್ಪನವರಲ್ಲ ಸರ್, ನಮ್ಮ ಅಪ್ಪನವರಲ್ಲ, ನಮ್ಮ ತಾತ ಕಾಲದಿಂದ ಇವತ್ತಿಗೆ ಒಂದು ಜಲ್ಲಿ ಹೊಡ್ಸಿರೋ ರೋಡ್ ಇದು ಇಲ್ಲ. ಯಾವ ರಾಜಕೀಯನವರು ಮಾಡಿಲ್ಲ. ನಾವು SN ಸಾರಿಗಂತೂ 20-25 ವರ್ಷದಿಂದ ನಾವು ಹೇಳ್ತಾ ಇರೋದು ಇದು. ನಮ್ದು ರೈಲ್ವೆ ಸ್ಟೇಷನ್ಗೆ ಐತೆ ಇವಾಗ ಸರ್. ಇಲ್ಲಿಂದ ಆಂಧ್ರನಿಂದನೂ ನೈಟ್ಗೆ ಎಕ್ಸ್ಪ್ರೆಸ್ ಅಂತ ಇದು ಸ್ಟಾಪ್ ಕೊಟ್ಟವ್ರ ಮುನ್ಸಮ್ಮಣ್ಣವ್ರು. ಅವ್ರು ಮಾಡ್ಕೊಟ್ಟಿದ್ರು ಅವ್ರು ಸ್ಟಾಪು. 100 ಜನ ಬೆಳಿಗ್ಗೆ 5 ಗಂಟೆ ರಾತ್ರಿಗೆ ಇಲ್ಲಿ ಹೋಗೋದು ಕತ್ಲಲ್ಲಿ. ಇಲ್ಲಿ 100 ಜನ ಇಲ್ಲಿ ಹೋಗಿ ಇಳಿತಾರೆ. ಮತ್ತೆ ಇಲ್ಲಿಂದ ಇಳಿದು ಮತ್ತೆ ಟ್ರೈನಿಂದ ಮನೆಗೆ ಹೋಗ್ತಾರೆ. ಲಾರಿ ಬಿದ್ದಿತ್ತು, ಟ್ಯಾಕ್ಟರ್ ಚಪ್ಪಲಿ ಕಲ್ಲಾಕು ಟ್ಯಾಕ್ಟರ್ ಬಿದ್ದೋಗಿತ್ತು. ಜಾಸ್ತಿ ಜನ ಇಲ್ಲಿ ಬಿದ್ದವ್ರೆ ಸರ್. ಹೆಂಗಿತ್ತಂದ್ರೆ ರೋಡ್ ಇದನ್ನ ಮುಂಚೆ ಒಂದ್ಸರಿ ವಿಡಿಯೋ ಮಾಡ್ಬೇಕಾಗಿತ್ತು ಸರ್. ನೀವು ಹಂಗಿತ್ತು. ಅಷ್ಟೊಂದು ಅನುಕೂಲ ಇಲ್ದಿರ ಇವಾಗ ಇಷ್ಟು ಮಾತ್ರ ನಮ್ಗೆ ಮಲ್ಲೇಶಣ್ಣ ಮಾಡ್ಕೊಟ್ಟಿದ್ದು ತುಂಬ ಇಷ್ಟ ಆಯ್ತು ಸರ್. KC ಸೀತಾರಾಮಪ್ಪ ಅಂತೇಳಿ, ನಮ್ಮದು ಬೂದಿಕೋಟೆ ಬಳಿ ಕೋಟ್ರಾಮಗೊಳ್ಳ. ನಾನು ಬೂದಿಕೋಟೆ ವಿ ಸೆಷನ್ ಅಧ್ಯಕ್ಷರು. ಸುಮಾರು ಸಲ ಈ ಕಡೆ ರೈತರೆಲ್ಲ ಬಂದು ಸೇರಿಕೊಂಡು ಈ ಮಲ್ಲೇಶಣ್ಣವ್ರ ಹತ್ರ ನಾವು ಹೋಗಿದ್ವಿ. ಇದು ಚೆನ್ನಾಗಿ ಪ್ರಾಬ್ಲಮ್ ಇತ್ತು ಅಂದರು. ಎಲ್ಲ ರೈತರು, ಈ ಊರಿನ ರೈತರೆಲ್ಲ ಬಂದಿದ್ದರು 4-5 ಸರ್ತಿ. ಆಮೇಲೆ ಅವ್ರು ಕೇಳಿಕೊಂಡು ಅವರು ಇದಕ್ಕೊಂದು 15 ಲಕ್ಷ ರೂಪಾಯಿ ಗ್ರಾಂಟ್ ಹಾಕಿದರು. ಕೆಲಸವನ್ನು ಚೆನ್ನಾಗಾಗಿದೆ.
ಇಲ್ಲಿ ಯಾರೋ ಒಬ್ಬ ಪೇಪರ್ ತರಳೆ ಮಾಡಿ ಅವರು ಕೆಟ್ಟ ಹೆಸರು ತರಬೇಕಂತ ಹೇಳ್ಬಿಟ್ಟು ಬಾರ್ಗಂಜಾಳೆ ಹಾಕಿದ್ರೆ ಬಾರ್ಗೂ ಅದಕ್ಕೆ ಸಂಬಂಧ ಇಲ್ಲ. ಸುಮಾರು ಇಲ್ಲಿ 100 ಜನ ರೈತರು ಸೇರಿದ್ದಾರಲ್ಲ, ಈಗ ನೀವೇ ನೋಡ್ತಾ ಇದ್ದೀರಲ್ಲ, ಅಷ್ಟು ಮಾತ್ರ. ಯಾಕಂದರೆ ಅವರು ಮಲ್ಲೇಶ್ ಬಾಬು ಅವರು ಚೆನ್ನಾಗಿ ಅಲ್ಲ ಹೇಳ್ಬೇಕಾದ್ರೆ ನಮಗಿಂತ ಸಂಸದರು ಇವಾಗ ಬಂದಿರಲ್ಲ. ನಾವು ಮೊದಲೆಲ್ಲ ಒಂದು 2 ಸರ್ತಿ ನಾವು ಓಟ್ ಹಾಕಿದವರು 2 MP ಗೆದ್ದಿದ್ದಾರೆ. 10 ಪೈಸೆ ಕೆಲಸ ಮಾಡಲಿಲ್ಲ. ನಮ್ಮ ಒಂದು ರೂಪಾಯಿ ಕಸ ಕೂಡ ನಮ್ಮ ಏರಿಯಾಗೆ ಮಾಡಲಿಲ್ಲ. ಬೇರೆ ಓಟ್ ಹಾಕಿರೋರ ಕಡೆ ಮಾಡಿಬಿಟ್ರು, ನಮಗೇನು ಮಾಡಲಿಲ್ಲ ಅವರು. ಇದು 3 ಸ್ಟೇಟ್ಗೆ ಅನುಕೂಲ ಸರ್. ಇದು ಇಲ್ಲಿ ಮೇಲೆ ಮಲ್ಲಪ್ಪ ಸ್ವಾಮಿ ದೇವಸ್ಥಾನ ಇದೆ, ಈಗ ಅಗಸ್ತ ಫೌಂಡೇಶನ್ ಇದೆ, ಈ ಕುಪ್ಪಂ ಮೆಡಿಕಲ್ ಕಾಲೇಜ್ ಇದೆ, ಈ ಕಡೆ ನಮ್ಮ ಬೂದಿಕೋಟೆ ಹೂವು ಬೆಳೆಯೋರು ಇವ ಕಾಮಸಂದ್ರ ಹೋಬಳಿ 2 ಹೋಬಳಿ ಇವರೆಲ್ಲ ಜನ ಇಲ್ಲೇ ಬರೋದು. ಒಂದು ದಿವಸಕ್ಕೆ 1000 ಜನ ಬರ್ತಾರೆ. 1000 ವೆಹಿಕಲ್ ನೀವೇ ನೋಡ್ತಾ ಇದ್ರಲ್ಲ ಈಗ ಎಷ್ಟು ಗಾಡಿ ಬಂದಂತೇಳಿ. ಅದರಿಂದ ಇದು ಹೊಟ್ಟೆ ಕಿಚ್ಚಿಗೆ ಮಾಡಿರೋದು. ನಮ್ಮ ಸಂಸದರಿಗೆ ಕೆಟ್ಟ ಹೆಸರು ತರಬೇಕಂದ್ರೆ ನೀವು ಒಂದು ಗುಂಪಿನವ್ರು ಸೇರಿ ಮಾಡಿರೋದು ಇದು. ಯಾಕಂದರೆ ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಮ್ಮ MP ಅವರು. ಹೇಳ್ಬೇಕಾದ್ರೆ ನಾವು ಮೊದಲು ವೆಂಕಟೇಶ್ ಅಂದವ್ರು ಗಳಿಸಿದ್ವಿ 44,000 ಓಟಲ್ಲಿ, ಅವಾಗೇ ಗಳಿಸಿದ್ವಿ. ಆಮೇಲೆ ಅಂಥ ಜನ ದೇವ್ರು ಒಳ್ಳೇದು ಮಾಡಿ 2 MP ಮಾಡಿದ್ವಿ ನಾವು. ಅದರಲ್ಲಿ ಇವರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಕೆಲವೇ ಓಟ್ಗಳಲ್ಲಿ 2,300 ಓಟ್ ಬಂದಿದ್ದು ನಮ್ಮ MLA ಆಗ್ತಾಯಿದ್ರು. ಇಲ್ಲೇ ಒಂದು ಕಡೆ ಏಟ್ ತಿನ್ಬಿಟ್ಟಿವಿ ನಾವು. ಅದರಿಂದ ತಿರುಗಿ ಜನ ಮನಸ್ಸು ಮಾಡಿ ಇವ್ರನ್ನ ಮಾಡಿದ್ದಾರೆ. ನೆಕ್ಸ್ಟ್ ಅವ್ರು ಮುಂದೇನೂ ಬೇಕು ನಮಗೆ. ಅವರು ಒಳ್ಳೆ ಕೆಲಸ ಮಾಡ್ತಾರೆ ಸರ್.